ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರಿಗೆ ವ್ಯಾಪಾರ ವ್ಯವಹಾರ ಮಾಡಲು ಯಾವ ದಿಕ್ಕುಗಳು ಶುಭಪ್ರದವಾಗಿ ಇರ್ತದೆ, ಯಾವ ಬಣ್ಣಗಳು ಅದೃಷ್ಟವನ್ನು ತರ್ತವೆ ಅನ್ನೋದ್ರ ಬಗ್ಗೆ, ಹಾಗೆ ಯಾವ ರಾಶಿಯ ಹೆಸರುಗಳನ್ನು ಇಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಕನ್ಯಾ ರಾಶಿಯ ಅಧಿಪತಿ ಬುಧ ಗ್ರಹ. ಬುಧ ಉತ್ತರ ದಿಕ್ಕಿನ ಅಧಿಪತಿ ಆಗಿರ್ತಾರೆ. ಈ ಬುಧ ಅಂತಂದರೆ ಈ ರಾಶಿಯವರಿಗೆ ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಆಸಕ್ತಿ ಇರ್ತದೆ. ಓದೋದ್ರಲ್ಲೂ ಆಗಿರ್ಬೋದು, ಪುಸ್ತಕ ವ್ಯಾಪಾರಗಳಾಗಿರ್ಬೋದು, ಸ್ಟೇಷನರಿ ವ್ಯಾಪಾರಗಳಾಗಿರ್ಬೋದು, ಇನ್ನಿತರ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಲಾಭವನ್ನು ಪಡ್ಕೊಳ್ಳಿಕ್ಕೂ ಅವಕಾಶಗಳಿದೆ. ಈ ಕನ್ಯಾ ರಾಶಿಯವರಿಗೆ ಉತ್ತರ ದಿಕ್ಕು ಅತ್ಯಂತ ಶುಭಪ್ರದವಾಗಿ ಇರ್ತದೆ. ಈ ದಿಕ್ಕಲ್ಲದೆ ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದಲೂ ಈ ರಾಶಿಯವರು ಲಾಭವನ್ನು ಪಡ್ಕೋಬೋದು. ಈ ರಾಶಿಯವರಿಗೆ ಪಶ್ಚಿಮ ದಿಕ್ಕು ಸಹ ಶುಭಪ್ರದವಾಗಿ ಇರ್ತದೆ. ಆದರೆ ಪಶ್ಚಿಮ ದಿಕ್ಕು ಕೆಲವು ವರ್ಷಗಳ ಕಾಲ ವ್ಯಾಪಾರ ವ್ಯವಹಾರವಾಗಿ ಆಮೇಲೆ ಕಡಿಮೆ ಆಗುವ ಸಾಧ್ಯತೆಗಳಿರೋದ್ರಿಂದ ಅತಿ ಹೆಚ್ಚಾಗಿ ಉತ್ತರ ದಿಕ್ಕಾಗಿರ್ಬೋದು ಅಥವಾ ಪೂರ್ವ ದಿಕ್ಕನ್ನು ಆಯ್ಕೆ ಮಾಡ್ಕೊಬೋದು ಭಾಳ ಒಳ್ಳೆಯದು. ಈ ಕನ್ಯಾ ರಾಶಿಯವರಿಗೆ ತುಂಬ ನೆಗೆಟಿವ್ ಅಂತಂದರೆ ಉತ್ತರ ಈಶಾನ್ಯದ ದಿಕ್ಕಾಗಲಿ ಅಥವಾ ಪೂರ್ವ ಈಶಾನ್ಯದ ದಿಕ್ಕಾಗಲಿ ದಕ್ಷಿಣದ ದಿಕ್ಕುಗಳು ತುಂಬ ನೆಗೆಟಿವ್ ಆಗಿರ್ತವೆ. ಈ ದಿಕ್ಕಿನ ಕಡೆ ಏನಾದರೂ ನೀವು ವ್ಯಾಪಾರ ವ್ಯವಹಾರ ಮಾಡಬೇಕು ಅಂತ ಅಭಿಲಾಷೆ ಇದ್ದರೆ ಅದರಲ್ಲಿ ಲಾಭ ಪಡ್ಕೊಳ್ಳಿಕ್ಕೆ ಕಷ್ಟ ಸಾಧ್ಯ ಇದೆ. ಕೆಲವೊಂದು ಸಂದರ್ಭಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಏನು ಹಣ ಇರ್ತದೋ ಅದೇ ನಷ್ಟಕ್ಕೆ ಕಷ್ಟಕ್ಕೆ ಕಾರಣ ಆಗ್ಬೋದು. ಹಾಗಾಗಿ ಶುಭ ದಿಕ್ಕನ್ನು ಆಯ್ಕೆ ಮಾಡ್ಕೊಳ್ಳಿ. ಇನ್ನು ಈ ಉತ್ತರ ದಿಕ್ಕನ್ನು ನೋಡುವಾಗ ಗ್ರೀನ್ ಹಸಿರು ಬಣ್ಣ ತುಂಬ ಶುಭಪ್ರದವಾಗಿರ್ತದೆ. ಅಥವಾ ಕೆಂಪು ಬಣ್ಣ ಆಗಿರ್ಬೋದು, ಅಥವಾ ಕೇಸರಿ ಬಣ್ಣ ಅಥವಾ ಬಿಳಿಯ ಬಣ್ಣ ಆಗಿರ್ಬೋದು. ಈ ಬಣ್ಣಗಳನ್ನು ನೀವು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಸ್ಥಳಗಳಿಗೆ ಪೇಂಟ್ ಮಾಡ್ತಕ್ಕಂಥದ್ದು. ಹಾಗೆ ನಾಮಫಲಕಕ್ಕೂ ಈ ಬಣ್ಣಗಳನ್ನೇ ಅಳವಡಿಕೆ ಮಾಡ್ಕೊಂಬೋದು ಬಹಳ ಉತ್ತಮ. ಈ ಉತ್ತರ ದಿಕ್ಕಿಗೆ ನಾಮಫಲಕವನ್ನು ಅಳವಡಿಕೆ ಮಾಡುವಾಗ ಹಳದಿ ಬಣ್ಣ ಶುಭಪ್ರದ ಅಲ್ಲ. ಹಾಗಾಗಿ ಹಳದಿ ಬಣ್ಣವನ್ನು ಬಳಸಲಿಕ್ಕೆ ಹೋಗಬಾರ್ದು. ಅದೇ ರೀತಿ ವಿಶೇಷವಾಗಿ ಈ ರಾಶಿಯವರು ಬುಧವಾರ, ಶುಕ್ರವಾರ, ಸೋಮವಾರ, ಭಾನುವಾರಗಳಂದು ಯಾವುದೇ ವ್ಯಾಪಾರ ವ್ಯವಹಾರ ಮಾಡಬೇಕಾದ್ರೆ ಒಳ್ಳೆಯ ಸಮಯದಲ್ಲಿ ಪೂಜೆ ಮಾಡಿ ಪ್ರಾರಂಭ ಮಾಡೋದ್ರಿಂದ ಅದರಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳು ಇರ್ತದೆ. ಇನ್ನು ಈ ರಾಶಿಯವರು ಈ ಏನು ಬೋಲ್ಡ್ ಬರೆಸ್ತಿರೋ ಅದಕ್ಕೆ ಸಂಬಂಧಿಸಿದ ಹೆಸರನ್ನು ಇಟ್ಕೊಳ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಈ ರಾಶಿಯವರಿಗೆ ತುಲಾ ರಾಶಿಯ ಹೆಸರು ತುಂಬ ಪ್ರಶಸ್ತವಾಗಿ ಇರ್ತದೆ. ಅದನ್ನು ಬಿಟ್ಟರೆ ಈ ರಾಶಿಯವರಿಗೆ ಮಕರ ರಾಶಿಯ ಹೆಸರು ಸಾಧಾರಣವಾಗಿ ಇರ್ತದೆ. ಇನ್ನು ವೃಷಭ ರಾಶಿಯ ಹೆಸರನ್ನು ಸಹ ಇವರು ಆಯ್ಕೆ ಮಾಡ್ಕೋಬೋದು. ಸಿಂಹ ರಾಶಿಯ ಹೆಸರು ಸಾಧಾರಣವಾಗಿ ಈ ರಾಶಿಯವರಿಗೆ ಇರ್ತದೆ. ಇಲ್ಲಿ ಒಳ್ಳೆಯ ಲಾಭ ಮತ್ತು ವ್ಯವಹಾರದ ಸ್ಥಳದಲ್ಲಿ ಪಾಸಿಟಿವ್ ಬರಬೇಕಂದ್ರೆ ತುಲಾ ರಾಶಿ ಮತ್ತು ವೃಷಭ ರಾಶಿ ಅಥವಾ ಕನ್ಯಾ ರಾಶಿ ಅಥವಾ ಮಿಥುನ ರಾಶಿಯ ಹೆಸರುಗಳನ್ನು ಇಟ್ಕೊಂಬೋದು ಅತ್ಯಂತ ಶುಭಪ್ರದ. ಯಾವುದೇ ಕಾರಣಕ್ಕೂ ಈ ರಾಶಿಯವರು ಧನಸ್ಸು, ಮೀನ ರಾಶಿಯ ಹೆಸರುಗಳನ್ನಾಗಲಿ ಮೇಷ, ವೃಶ್ಚಿಕ ರಾಶಿಯ ಹೆಸರುಗಳನ್ನಾಗಲಿ ಅಳವಡಿಕೆ ಮಾಡ್ಕೊಂಬೋದು ಅಷ್ಟೊಂದು ಉತ್ತಮ ಅಲ್ಲ. ಇದರಿಂದ ನಷ್ಟ, ಕಷ್ಟ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಅಂದ್ಕೊಂಡಂಥ ಪಾಸಿಟಿವನ್ನು ಪಡ್ಕೊಳ್ಳಿಕ್ಕೆ ಆಗಲ್ಲ. ಇನ್ನು ಈ ಕನ್ಯಾ ರಾಶಿಯವರಾಗಲಿ ಮಿಥುನ ರಾಶಿಯವರಾಗಲಿ ಇಬ್ಬರಿಗೂ ಸಹ ಈ ಉತ್ತರ ದಿಕ್ಕೆ ಶುಭಪ್ರದವಾಗಿರ್ತದೆ. ಕನ್ಯಾ ರಾಶಿಯವರು ಮಕರ ರಾಶಿಯ ಹೆಸರನ್ನು ಇಟ್ಟುಕೊಂಡಾಗ ಶನಿ ಭಗವಾನರು ಮಕರ ರಾಶಿಯ ಅಧಿಪತಿ ಆಗಿರೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ
ನಿಧಾನ ಆಗುವ ಸಾಧ್ಯತೆಗಳಿರೋದ್ರಿಂದ ಆದಷ್ಟು ಹೆಚ್ಚಾಗಿ ವೃಷಭ ರಾಶಿಯ ಹೆಸರು ಆ ರಾಶಿಯಲ್ಲಿರ್ತಕ್ಕಂಥ ಅಕ್ಷರಗಳಲ್ಲಿ ಆಯ್ಕೆ ಮಾಡಿಕೊಂಡು ಅಥವಾ ತುಲಾ ರಾಶಿಯ ಹೆಸರುಗಳನ್ನು ಆಯ್ಕೆ ಮಾಡಿಕೊಂಡು ಇಟ್ಕೊಂಬೋದು ಒಳ್ಳೆಯದು. ವೈಟ್ ಬಿಳಿಯ ಬಣ್ಣವೂ ಸಹ ಈ ರಾಶಿಯವರಿಗೆ ಶುಭಪ್ರದವಾಗಿ ಇರ್ತದೆ. ಇಲ್ಲೂ ಅಷ್ಟೇ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಈಶಾನ್ಯ ಪೂರ್ವದಲ್ಲಿ ಭಾರ ಕಡಿಮೆ ಇರೋ ರೀತಿಯಲ್ಲಿ ನೋಡಿಕೊಂಡು ನೀವು ಆ ಶಾಪ್ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಅಲ್ಲಿ ವ್ಯವಹಾರ ಮಾಡೋದು ಬಹಳ ಉತ್ತಮ. ಇಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೇನಾದರೂ ಸಮಸ್ಯೆ ಅಂತ ಕಂಡು ಬಂದರೆ ಉತ್ತರ ದಿಕ್ಕಿಗೆ ಕಣ್ದೃಷ್ಟಿ ಗಣಪತಿಯ ಚಿತ್ರಪಟವನ್ನು ಹಾಕ್ಕೊಂತಾರೆ. ಕೆಲವರು ಮನೆಗಳಲ್ಲಿ ನೋಡಿರ್ಬೋದು, ಅಂಗಡಿ ವ್ಯಾಪಾರ ವ್ಯವಹಾರ ಸ್ಥಳಗಳಲ್ಲಿಯೂ ಸಹ ಹಾಕ್ಕೊಂಡಿರ್ತಾರೆ. ಆ ರೀತಿಯ ಕಣ್ದೃಷ್ಟಿ ಗಣಪತಿಯ ಸ್ಟಿಕ್ಕರನ್ನು ಹಾಕ್ಕೊಂಡು ವ್ಯಾಪಾರ ವ್ಯವಹಾರ ಮಾಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆಯಾಗಿ ನಿಮಗೆ ಲಾಭ ಸಿಗುತ್ತೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.